ನಾನು ಡಾಕ್ಟರ್ ದೀಪಕ್ ರೈ, ಕರ್ನಾಟಕ ರಾಜ್ಯ ಸರ್ಕಾರ ವೈದ್ಯಾಧಿಕಾರಿಗಳ ಸಂಘದ ದಕ್ಷಿಣ ಕನ್ನಡ ಶಾಖೆಯ ಅಧ್ಯಕ್ಷನಾಗಿದ್ದೀನಿ. ಇವತ್ತು ನಾವು ಇದು ಪ್ರೆಸ್ ಮೀಟ್ ಕರೆದ ಉದ್ದೇಶ ಏನಂದ್ರೆ, ನಮ್ಮ ಬಹು ವರ್ಷಗಳ ಒಂದು ಬೇಡಿಕೆಗಳನ್ನು ಈಡೇರಿಸ ಇಲ್ಲ, ಅದರ ಬಗ್ಗೆ ನಾವು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈಗಾಗಲೇ ನಾವು ನಮ್ಮ ಮಾತೃ ಸಂಘದಿಂದ KGM ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ಸ್ ಅಸೋಸಿಯೇಷನ್ ಮತ್ತೆ ರಾಜ್ಯ ವೈದ್ಯಕೀಯ ಸಿಬ್ಬಂದಿಗಳ ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮತ್ತೆ ಹಾಗೂ ಎಲ್ಲ ವೃಂದದ ಸಂಘದ ವತಿಯಿಂದ ನಾವು ಈಗಾಗಲೇ ನಮ್ಮ ಇಲಾಖೆಗೆ ಸರ್ಕಾರಕ್ಕೆ ನಾವು ನಮ್ಮ ಬೇಡಿಕೆಗಳು ಹಾಗೂ ನಾವು ಮುಂದಿನ ಕ್ರಮಗಳು, ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ಏನು ನಮ್ಮ ಕ್ರಮಗಳು ಕೈಗೊಳ್ತೀವಿ ಅನ್ನೋ ಒಂದು ವಿಷಯದಲ್ಲಿ ನಾವು ಈಗಾಗಲೇ ಕೊಟ್ಟಿದ್ದೀವಿ. ನಮ್ಮ ಒಂದು 12 ಬೇಡಿಕೆಗಳಿದೆ. ಇದು ಇತ್ತೀಚಿನ ದಿನದಲ್ಲ, ಇಟ್ಸ್ ಎ ಲಾಂಗ್ ಪೆಂಡಿಂಗ್, ಓವರ್ ಡ್ಯೂ ಆಗಿರುವಂಥ ಬೇಡಿಕೆಗಳು. ಹಾಗೆ ಈ ಬೇಡಿಕೆಗಳು ನಮಗೆ ಮೊದಲ ಹಂತದಲ್ಲಿ ನಾವು 10ನೇ ತಾರೀಕಿಂದ 10ನೇ ತಾರೀಕು ತನಕ ನಾವು ಟೈಮ್ ಕೊಟ್ಟಿದ್ದೀವಿ ಸರ್ಕಾರಕ್ಕೆ, 10ನೇ ಮಾರ್ಚ್ ತನಕ. ಸೊ ನಮ್ಮ ಈ ಬೇಡಿಕೆಗಳು ಈಡೇರಲಿಲ್ಲ ಅಂದ್ರೆ ನಾವು 11ನೇ ತಾರೀಕಿಂದ 15ನೇ ತಾರೀಕು ತನಕ ಮಾರ್ಚ್ ನಾವು ಕಪ್ಪು ಪಟ್ಟಿಯನ್ನು ಧರಿಸಿ ಖಾಲಿ ಎಮರ್ಜೆನ್ಸಿ ಕೇಸಸ್ನ ನಾವು ನೋಡ್ತೀವಿ, ರೆಗ್ಯುಲರ್ OPD ಸ್ಥಗಿತ ಮಾಡ್ತೀವಿ. ಹೊರರೋಗಿ ವಿಭಾಗದಲ್ಲಿ ಹೊರರೋಗಿಗಳನ್ನು ನೋಡೋದಿಲ್ಲ, ಎಮರ್ಜೆನ್ಸಿ ಮಾತ್ರ ನೋಡೋದಂಥದ್ದು. ಅದು ಕೂಡ 15ನೇ ತಾರೀಕು ತನಕ, 16ನೇ ತಾರೀಕು ತನಕ ಕಂಪ್ಲೀಟ್ ನಮ್ಮ ಮೆಡಿಕಲ್ ಸರ್ವಿಸಸ್ ಸರ್ಕಾರಿ ಇಲಾಖೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಸ್ಥಗಿತ ಮಾಡುವಂಥದ್ದು ವಿಷಯ. ಈಗ ಒಂದು ಪ್ರಮುಖ ಬೇಡಿಕೆಗಳು ನಮ್ಮಲ್ಲಿ ತುಂಬಾ ಇದೆ, ಆದರೆ ಪ್ರಮುಖ ಬೇಡಿಕೆಗಳಂತ ನಾವು ಕೊಟ್ಟಿದ್ದೀವಿ. ಇದು 12 ಪಾಯಿಂಟ್ಸ್ ಇದೆ. ಈ 12 ಪಾಯಿಂಟ್ಸ್ ಅಲ್ಲಿ ಮೊದಲನೇದು, ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಲಕಾಲಕ್ಕೆ ಸಮರ್ಪಕವಾಗಿ ಇಲಾಖೆಯಿಂದ ಔಷಧಿಗಳನ್ನು ಸರಬರಾಜು ಮಾಡುವ ಬಗ್ಗೆ. ಎರಡನೇದು, ವೃಂದ ಮತ್ತು ನೇಮಕಾತಿ ನಿಯಮಗಳನ್ನು, ಇದು C&R ಕೇಡರ್ ಅಂಡ್ ರಿಕ್ರೂಟ್ಮೆಂಟ್ 1973 ಆಗಿರೋದಂಥದ್ದು. ಇಲ್ಲಿ ತನಕ 53 ವರ್ಷ ಆದ್ರೂ ಕೂಡ ಪ್ರತಿ ಸಲ ನಾವು ಕೋರಿಕೆ ಕೊಟ್ಟಿದ್ರು ಕೂಡ ಇದನ್ನು ರಿವೈಸೇ ಮಾಡಿಲ್ಲ. ಮತ್ತೆ ಈಗ ಎಲ್ಲ ವೃಂದಗಳ ಒಂದು ಜ್ಯೇಷ್ಠತೆ ಪಟ್ಟಿ, ಸೀನಿಯಾರಿಟಿ, ಇದ್ರದ್ದು ಒಂದು ಪಟ್ಟಿ ನಮಗೆ ಪ್ರಕಟಿಸದೇ ಇಲ್ಲ. ನಾವು ಯಾವ ವೃಂದದಲ್ಲಿ ಇದ್ದೀವಿ ಅದೇ ವೃಂದದಲ್ಲಿ ನಾವು ಕೆಲವರು ಎಷ್ಟೋ 30 ವರ್ಷದಿಂದ ಒಂದೇ ಪೋಸ್ಟ್ ಅಲ್ಲಿ ಇದ್ದು ರಿಟೈರ್ ಆಗಿ ಹೋಗಿದ್ದಾರೆ, ಪ್ರಮೋಷನ್ ಇಲ್ಲದೆ. ಹಾಗೆ ಇಲಾಖೆ ಎಲ್ಲ ವೃಂದದ ಯಾವುದೇ ಅಧಿಕಾರಿ ನೌಕರರು ಕಳೆದ 5 ವರ್ಷಗಳಿಂದ ಮುಂಬಡ್ತಿಗಳನ್ನು ನೀಡಿರುವುದಿಲ್ಲ. 5 ವರ್ಷದಿಂದ ನಮ್ಗೆ ಯಾವ ಟೈಪ್ ಪ್ರಮೋಷನ್ಸ್ ಆಗಲಿ ಇನ್ಕ್ರಿಮೆಂಟ್ಸ್ ಆಗಲಿ ನಮಗೆ ಬಂದಿಲ್ಲ. ನಿಯಮಗಳಂತೆ ಸೇವನಿರತ ವೈದ್ಯರ ಅಧಿಕಾರಿ ನೌಕರ ಉನ್ನತ ವ್ಯಾಸಂಗ ಸ್ನಾತಕೋತ್ತರ ವ್ಯಾಸಂಗಕ್ಕೆ ಅವಕಾಶ ನೀಡುವುದು. ಮುಂಚೆ ನಮಗೆ ಇನ್ ಸರ್ವಿಸ್ ಕೋಟಾ ಅಂತ MBBS ಸ್ಟೂಡೆಂಟ್ಸ್ಗೆ, MBBS ಡಾಕ್ಟರ್ಸ್ಗೆ ನಮ್ಮಲ್ಲಿ ಇಲಾಖೆಯಲ್ಲಿ ಸೇರಿದ 5 ವರ್ಷದ ನಂತರ ಅವ್ರಿಗೆ PG ಸೀಟ್ ಒಂದು ಎಕ್ಸಾಮ್ ಬರೆದ್ರೆ ಉನ್ನತ ವ್ಯಾಸಂಗಕ್ಕೆ PG ಸೀಟ್ ಸಿಕ್ತಿತ್ತು. ಈಗ ಅದನ್ನ ಸರ್ಕಾರ ನಿಲ್ಲಿಸಿದೆ. ಅದಕ್ಕೆ ಅಂದ್ರೆ ಬಹಳಷ್ಟು ಒಂದು ಚೇಂಜಸ್ ಆಗಿದೆ ಅದರಲ್ಲಿ. ಸೊ ಹೀಗಾಗಿ ನಮ್ಮಲ್ಲಿ ಬರುವಂತ ಇನ್ನ ಪೋಸ್ಟ್ ಗ್ರಾಜುಯೇಟ್ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಬಹಳಷ್ಟು ಕಮ್ಮಿ ಆಗ್ತವೆ. ಮತ್ತೆ ಮೇನ್ ಈ 6ನೇ ಪಾಯಿಂಟ್ ಮೊದಲಿಗೆ ಬರಬೇಕಾಗಿತ್ತು. ಇದೆಲ್ಲ ಶುರುವಾಗಿದ್ದು ವರ್ಗಾವಣೆ ಒಂದು ಏನು ಅವೈಜ್ಞಾನಿಕವಾಗಿ ಒಂದು ವರ್ಗಾವಣೆಯನ್ನು ಮಾಡಿರುವಂತ ಬಗ್ಗೆ. ಇದು ನಮ್ಮ ಪ್ರಮುಖ ಬೇಡಿಕೆಗಳು ಇದ್ದಿದ್ದರಲ್ಲಿ. ಇದರಲ್ಲಿ ಏನಂದ್ರೆ ನಾವು ಕೇಳ್ತಾ ಇರೋದಂಥದ್ದು, ವರ್ಷದಲ್ಲಿ ಒಮ್ಮೆ ಜನರಲ್ ಟ್ರಾನ್ಸ್ಫರ್ಸ್ ಯಾವಾಗ ಮೇ ಜೂನ್ ಅಲ್ಲಿ ನಡೀತದೆ, ಆ ಮೇ ಜೂನ್ ನಲ್ಲೇ ನಡೆಯಬೇಕು. ಎಲ್ಲ ಇಲಾಖೆಗಳಲ್ಲಿ ಮೇ ಜೂನ್ ನಲ್ಲೇ ನಡೆಯುವಂಥದ್ದು. ಅಟ್ಲೀಸ್ಟ್ ಇಟ್ ಗೋಸ್ ಅಪ್ ಟು ಜೂನ್ ಮ್ಯಾಕ್ಸಿಮಮ್. ಯಾಕಂದ್ರೆ ಶಾಲಾ ಶಿಕ್ಷಣದಲ್ಲಿ ನಮ್ಮ ಎಲ್ಲ ವೃಂದದ ಅವರ ಮಕ್ಕಳಿರ್ತಾರೆ, ಅವ್ರಿಗೆ ಒಂದು ಟ್ರಾನ್ಸ್ಫರ್ ಆಗಿ ಹೋಗೋ ಟೈಮಲ್ಲಿ ಅಟ್ಲೀಸ್ಟ್ ಆ ಒಂದು ಕರಿಕ್ಯುಲಮ್ ಪೀರಿಯಡ್ ಒಂದು ಮುಗೀತದೆ, ಮತ್ತೆ ಬೇರೆ ಜಾಗಕ್ಕೂ. ಇದು ಥ್ರೂಔಟ್ ದ ಇಯರ್ ಟ್ರಾನ್ಸ್ಫರ್ ಹಾಕ್ಬಿಟ್ಟಿದ್ದಾರೆ, ಥ್ರೂಔಟ್ ದ ಇಯರ್. ಅದಕ್ಕೆ ಟೈಮ್ ಇಲ್ಲ. ಮೊನ್ನೆ MCH ಹಾಸ್ಪಿಟಲ್ ಅಂತ ಇದು ಮಾಡಿಬಿಟ್ಟು ಟ್ರಯಡ್ ಅಂತ ಮಾಡ್ಬಿಟ್ಟು ಮೊನ್ನೆ ರೀಸೆಂಟ್ ಆಗಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರುವಂತ ವೈದ್ಯರನ್ನೆಲ್ಲ ಟ್ರಾನ್ಸ್ಫರ್ಸ್ ಮಾಡ್ತಾ ಇದ್ದಾರೆ.
ಹಾಗೆ ನವೆಂಬರ್ ಅಲ್ಲಿ ನಮಗೆ ಟ್ರಾನ್ಸ್ಫರ್ ಆರ್ಡರ್ಸ್ ಬಂತು. ಸೊ ಇಟ್ ಈಸ್ ಹ್ಯಾಪಸರ್ಡ್, ಇಟ್ ಈಸ್ ನಾಟ್ ಅಟ್ ಆಲ್ ಸೈಂಟಿಫಿಕ್. ಸೊ ಅದೊಂದು ವೈದ್ಯಕೀಯ ಶಿಕ್ಷಣ ಇಲಾಖೆ ಸಂಸ್ಥೆಗಳಲ್ಲಿ ಆಗುವ ಆಹಾರ ಸುರಕ್ಷತೆ, ಇದು ಗುಣಮಟ್ಟ ಅಂದ್ರೆ ಫುಡ್ ಸೇಫ್ಟಿಗೆ ಈ ಮಹಾನಗರ ಪಾಲಿಕೆಗಳಲ್ಲಿ ಫುಡ್ ಸೇಫ್ಟಿ ಆಫೀಸರ್ಸ್ ಅಂತ ಇರ್ತಾರೆ. ಇದಕ್ಕೆ ನಮ್ಮ ಇಲಾಖೆ ಆರೋಗ್ಯಾಧಿಕಾರಿಗಳನ್ನೇ ಸೂಚಿಸಬೇಕು. ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ವೃಂದದ ಮುನ್ಸಿಪಾಲಿಟಿಯಲ್ಲಿ ಹೆಲ್ತ್ ಇನ್ಸ್ಪೆಕ್ಟಿಂಗ್ ಹೆಲ್ತ್ ಆಫೀಸರ್ಸ್ ಇರ್ತಾರೆ, ಅವರಿಗೆ ಕೊಡುವಂತ ವಿಷಯಗಳು ಆಗ್ತಾ ಇದೆ. ಯಾಕಂದ್ರೆ ದಿಸ್ ಇಸ್ ಎ ಟೋಟಲಿ ಸೈಂಟಿಫಿಕ್ ಫೀಲ್ಡ್ ಫುಡ್ ಸೇಫ್ಟಿಯಲ್ಲಿ. ಸೊ ಇದನ್ನ ನಾನ್ ಮೆಡಿಕಲ್ ಪೀಪಲ್ಗೆ ಕೊಟ್ರೆ ಇದ್ರದ್ದು ಮತ್ತು ಆಗುವಂತ ಮುಂದಿನ ದಿನದಲ್ಲಿ ಇಟ್ ಬಿ ವೆರಿ ಡ್ರಾಮ್ಯಾಟಿಕ್ ಇದು. ಹಾಗಾಗಿ ಪಬ್ಲಿಕ್ ಹೆಲ್ತ್ ಸೇಫ್ಟಿಗೆ ಇದು ನಮ್ಮ ವೈದ್ಯಾಧಿಕಾರಿಗಳ ಅಂಡರೇ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈಗ ಸಾರ್ವಜನಿಕರ ಉತ್ತಮ ಸೇವೆ ನೀಡುವ ದೃಷ್ಟಿಯಲ್ಲಿ ಇಲಾಖೆಯಲ್ಲಿ ಖಾಲಿ ಇರುವ ವೈದ್ಯರು ಮತ್ತು ಅರವೈದ್ಯಕೀಯ ಹಾಗೂ ಇತರ ವೃಂದ ಹುದ್ದೆಗಳನ್ನು ಭರ್ತಿ ಮಾಡುವುದು. ಇದರಲ್ಲಿ ನಾನು ಬೇಕಾದ್ರೆ ಡೀಟೇಲ್ಸ್ ಕೊಡ್ಬೋದು. ಆಲ್ಮೋಸ್ಟ್ ಮೋರ್ ದೆನ್ 50% ವೇಕೆನ್ಸಿ ಇದೆ ಎಲ್ಲ ವೃಂದದಲ್ಲಿ. ಸೊ ಅಲ್ಟಿಮೇಟ್ಲಿ ವಿ ಆರ್ ಅನೇಬಲ್ ಟು ಪ್ರೊವೈಡ್ ಗುಡ್ ಕ್ವಾಲಿಟಿ ಕೇರ್ ಫಾರ್ ದ ಪೀಪಲ್. ಅಂದ್ರೆ ಬಡ ಜನರಿಗೆ ನಮಗೆ ಸೇವೆ ಕೊಡ್ಲಿಕ್ಕೆ ಅಸಾಧ್ಯವಾಗ್ತಾ ಇದೆ. ಗುತ್ತಿಗೆ ಆಧಾರದ ವೈದ್ಯರು, ನೌಕರರು ಹಾಗೂ NHM ನ್ಯಾಷನಲ್ ಹೆಲ್ತ್ ಮಿಷನ್ ಅಂತ NHM ಗುತ್ತಿಗೆ ನೌಕರರಿಗೆ ಸೇವಾ ಭದ್ರತೆ ಹಾಗೂ ಕಾಲ ಕಾಲಕ್ಕೆ ಸೂಕ್ತ ವೇತನ ಹೆಚ್ಚಳ ಮಾಡುವುದು. ಇತ್ತೀಚೆಗೆ ನೀವು ಕೇಳಿರ್ತೀರಿ, ನಮ್ಮ ಸುಳ್ಯದಲ್ಲಿ ಒಂದು ಇನ್ಸಿಡೆಂಟ್ಸ್ ಆಗಿತ್ತು. 6 ತಿಂಗಳು ಏನು ವೇತನ ಬರಲಿಲ್ಲ ಅಂತ ಅವ್ರು ರಿಸೈನ್ ಮಾಡಿದ್ರು. ಇದು ಅವರು ಒಂದು ಎಕ್ಸಾಂಪಲ್ ಅಷ್ಟೇ. ಅಂದ್ರೆ ಎಲ್ಲ ಆ ವೃಂದದಲ್ಲಿದ್ದ ಅಂತ ಎಲ್ಲಾ ವೈದ್ಯರಿಗೂ 6 ತಿಂಗಳು ಸಂಬಳ ಸಿಕ್ಕಿರ್ಲಿಲ್ಲ. ಅದು ಹೈಲೈಟ್ ಆಗಿದ್ದು ಒಂದೇ ಮಾತ್ರ. ಅದೇ ರೀತಿ 6 ತಿಂಗಳಿಗೆ ಒಮ್ಮೆ ಸಂಬಳ ಕೊಟ್ರೆ ಇಟ್ ಈಸ್ ಪ್ಯಾಥೆಟಿಕ್. ಅದೇ ರೀತಿ ನಮ್ಮ NHM ನೌಕರರು, ನಾವು ಹೇಳೋದಾಗೆ ಈಗ ಔಟ್ಸೋರ್ಸಿಂಗ್ ಅಲ್ಲಿ NHM ವರ್ಕರ್ಸ್ ಇದ್ದಾರೆ, ಅವ್ರಿಗೂ 3-4 ತಿಂಗಳಿಗೆ ಒಂದ್ಸಲಿ ಸಂಬಳ ಸಿಗೋದು. ನಮ್ಮಲ್ಲಿ ಸ್ಟಾಫ್ಸ್, ನಮ್ಮಲ್ಲಿ ಆಫೀಸರ್ಸ್, ಕ್ಲರಿಕಲ್ ಸ್ಟಾಫ್ಸ್ ಆಗ್ಲಿ, ಎಷ್ಟೋ ವೈದ್ಯರು NHM ಅಲ್ಲಿ ಇದ್ದಾರೆ, ಅವ್ರಿಗೆ ಕಾಲ ಕಾಲಕ್ಕೆ ಟೈಮ್ಗೆ ಸಂಬಳ ಸಿಗೋದಿಲ್ಲ, ವಿಚ್ ಇಸ್ ದೇರ್ ರೈಟ್. ಹಾಗೆ ಮುಂಬಡ್ತಿನೂ ಸಿಗ್ತಾ ಇಲ್ಲ ಅವ್ರಿಗೆ, ಯಾವ ತರದ್ದು ಇನ್ಸೆಂಟಿವ್ಸ್ ಇಲ್ಲ ಅವ್ರಿಗೆ. ಸೊ ಅವ್ರಿಗೂ ಕೂಡ ಇನ್ಸೆಂಟಿವ್ಸ್ ಕೊಡಬೇಕು, ಕಾಲ ಕಾಲಕ್ಕೆ ಅವ್ರಿಗೆ ಸೂಕ್ತ ವೇತನ ಹೆಚ್ಚಳ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದೀವಿ. ಇದು ಇಲಾಖೆಯಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆ ಅಡಿ ಕಾರ್ಯನಿರತವಾಗಿರುವ ಸುಮಾರು 6,000 ಅಧಿಕಾರಿ ನೌಕರರು ಹಲವಾರು ವರ್ಷಗಳಿಂದ 3-4 ತಿಂಗಳಿಗೊಮ್ಮೆ ವೇತನ ಭತ್ಯೆಗಳನ್ನು ನೀಡುತ್ತಿದ್ದು, ಪ್ರತಿ ತಿಂಗಳು ಮೊದಲ ವಾರದಲ್ಲಿ ವೇತನ ಭತ್ಯೆಗಳನ್ನು ನೀಡುವುದು. ವರ್ಗಾವಣೆ ಸಂಬಂಧಪಟ್ಟಂತೆ ಇಲಾಖೆಯ ಒಂದು ಹಿಸ್ಟ್ರಿಯಲ್ಲಿ ಪ್ರತಿ ವರ್ಷ ಒಂದು 5-6% ಕೋರಿಕೆ ವರ್ಗಾವಣೆ ಮಾಡ್ತಾ ಇದ್ರು. ಆದ್ರೆ ಕಳೆದ ವರ್ಷ ಏಕಾಏಕಿಯಾಗಿ 15% ಇಲಾಖೆಯ ಅವ್ರೇನು 5,700 ಜನರನ್ನು ವರ್ಗಾವಣೆ ಮಾಡಿದ್ದೇವೆ ಅಂತ ಹೇಳ್ತಾರೆ, ಕಡ್ಡಾಯ ವರ್ಗಾವಣೆ, ಯಾವುದೇ ಕೋರಿಕೆಗೆ ಅವಕಾಶವಿಲ್ಲ. ಅವರೇ ಒಂದು ಪಟ್ಟಿಯನ್ನು ಮಾಡಿಬಿಟ್ಟು ಅತಿ ಹೆಚ್ಚು ವರ್ಷದಿಂದ ಸೇವೆ ಸಲ್ಲಿಸಿದ ಪಟ್ಟಿಯನ್ನು ಮಾಡಿಬಿಟ್ಟು 15 ಜನರನ್ನ 15% ಇಡೀ ರಾಜ್ಯದ ಎಲ್ಲಾ ಕೇಡರಿನ ಸಿಬ್ಬಂದಿಗಳನ್ನ ಪಟ್ಟಿ ಮಾಡಿ ಅವರೇ ವರ್ಗಾವಣೆ ಮಾಡಿದ್ರು. ಕಡ್ಡಾಯ ವರ್ಗಾವಣೆ, ಅವರು ಹೋಗ್ಲೇಬೇಕು. ಯಾವುದೇ ಕಾರಣಕ್ಕೂ ನಮ್ಗೆ ಯಾವುದೇ ವಾಯ್ಸ್ ಇಲ್ಲ. ಇದು ಪ್ರತಿ ವರ್ಷವೂ ಸಹ ಬೇಡಿಕೆ ವರ್ಗಾವಣೆ, ಕೋರಿಕೆ ವರ್ಗಾವಣೆ ಇತ್ತು. ಯಾಕಂದ್ರೆ ಒಂದು ವೃಂದದಲ್ಲಿ ಒಬ್ಬ ಮಿನಿಮಮ್ ಸರ್ವಿಸ್ ವೈದ್ಯರಾಗಿ 3 ವರ್ಷ, ಹಾಗೂ ಫಾರ್ಮಸಿಸ್ಟ್ ನರ್ಸ್ ಆದವರು 5 ವರ್ಷ, ಹಾಗೂ ಗ್ರೂಪ್ ಡಿ ಆದವರು 7 ವರ್ಷ ನಂತರ ವರ್ಗಾವಣೆಗೆ ಅವಕಾಶ ಇದೆ. ಅಂತವರಿಗೆ ನಮ್ಮ ಮೂಲಭೂತ ಹಕ್ಕಾದ ಕೋರಿಕೆ ವರ್ಗಾವಣೆಯನ್ನೇ ತಡೆದು ಕಡ್ಡಾಯವಾಗಿ 15% ವರ್ಗಾವಣೆ ಮಾಡಿರುತ್ತಾರೆ. ಇದರಲ್ಲಿ ಎಷ್ಟೋ ಜನರು ಯಾವುದೇ ವಿಧಿ ಇಲ್ಲದೆ ಹೋಗಿ ರಿಪೋರ್ಟ್ ಆಗಿ ರಜೆಯನ್ನು ಹಾಕಿ ಎಷ್ಟೋ ಜನ ಸ್ವಯಂ ನಿವೃತ್ತಿಗೂ ಸಹ ಅಪ್ಲೈ ಮಾಡಿದ್ದಾರೆ. ಯಾಕಂದ್ರೆ ತಮಗೆ ಬೇಡವಾದ ಜಾಗದಲ್ಲೂ ಸಹ ಯಾವುದೇ ವಿಧಿ ಇಲ್ಲದೆ ಹೋಗಿ ಕರ್ತವ್ಯಕ್ಕೆ ಸೇರಿ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ದರಿಂದ ನಾವು ಈ ಬಾರಿಯ ಏಪ್ರಿಲ್-ಮೇ ವರ್ಗಾವಣೆಯಲ್ಲಿ ಕೋರಿಕೆ ವರ್ಗಾವಣೆಗೆ ಮಹತ್ವವನ್ನು ಕೊಡಲೇಬೇಕು. ಯಾಕಂದ್ರೆ ಯಾರೋ ಎಷ್ಟೋ ಒಂದು ಸಿಬ್ಬಂದಿಗಳು ಕನಿಷ್ಠ ಒಂದು ಪೀರಿಯಡ್ ಆದ ನಂತರ ತನ್ನ ಸ್ವಂತ ಊರಿಗೆ ಹೋಗ್ಲಿಕ್ಕೆ ಇಚ್ಛೆ ಪಡಿಸುವವರು, ತಂದೆ ತಾಯಿಯವರನ್ನು ನೋಡಿಕೊಳ್ಳುವವರು, ಅಥವಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗುವಂತ ಅವಕಾಶವೇ ಇಲ್ಲ ಹೋದ ವರ್ಷ. ಅದರ ಹಿಂದೆ ಪ್ರತಿ ವರ್ಷವೂ ಇದ್ದಂತ ಇದನ್ನ ಈ ವರ್ಷವೂ ನಾವು ಕಡ್ಡಾಯವಾಗಿ ಅದನ್ನು ನಾವು ಕೊಡ್ಲೇಬೇಕಂತ ನಾವು
ಈ ಸಂದರ್ಭದಲ್ಲಿ ನಮ್ಮ ಒಂದು ಬೇಡಿಕೆಯಲ್ಲಿ ಇಟ್ಟಿದ್ದೇವೆ. ಕೆಲವೊಂದು ನಮ್ಮ ಜೆಮ್ ಪೋರ್ಟಲ್ ಅಂತ ಇದೆ, ಅದರಿಂದನೇ ಖರೀದಿ ಮಾಡಬೇಕು ಅಂತ ಬಂದಿದೆ. ಈ ಜೆಮ್ ಪೋರ್ಟಲ್ ಅಲ್ಲಿ ತುಂಬಾ ಇಟ್ ಈಸ್ ನಾಟ್ ಎ ರಿಫೈನ್ಡ್ ಪೋರ್ಟಲ್. ಬಹಳಷ್ಟು ಕಷ್ಟ ಆಗ್ತಾ ಇದೆ, ಯಾಕಂದ್ರೆ ನಾವು ಆರ್ಡರ್ ಮಾಡಿದ್ರೆ ತಿಂಗಳಗಟ್ಟಲೆ ಬರೋದಿಲ್ಲ. ಅಂಡ್ ಮೆಡಿಸಿನ್ಸ್ ಆರ್ ಎಮರ್ಜೆನ್ಸಿ, ಇಟ್ ಇಸ್ ಜಸ್ಟ್ ಟು ಬಿ ಡೆಲಿವರ್ಡ್ ಫಾಸ್ಟ್. ಮುಂಚೆ ಟೆಂಡರ್ ಕರೆದಿ ತೆಗೆಯೋದಂಥದ್ದು ಇತ್ತು, ಎವ್ರಿ ಹಾಸ್ಪಿಟಲ್ ಎವ್ರಿ PHC ಅಟ್ ದಟ್ ರೈಟ್. ಸೊ ಅವ್ರಿಗೆ ಅನುಗುಣವಾಗಿ ಅವರು ಖರೀದಿ ಮಾಡ್ತಾ ಇದ್ರು, ಅವ್ರ ಬೇಡಿಕೆ ಪ್ರಕಾರ. ಎಲ್ಲ ಸ್ಟಾಪ್ ಆಗಿದೆ. ನಮಗೆ ಲಾಜಿಸ್ಟಿಕ್ಸ್, ಸೆಂಟ್ರಲ್ ಲಾಜಿಸ್ಟಿಕ್ಸ್ ಇಂದಾನು ಬರ್ತಾ ಇಲ್ಲ, ಸ್ಟೇಟ್ ಇಂದಾನೇ ಬರ್ತಾ ಇಲ್ಲ, ಇಲ್ಲಿಂದನೂ ಬರ್ತಾ ಇಲ್ಲ. ಸೊ ಹಾಗಾಗಿ ಕೆಲವೊಂದು ಡ್ರಗ್ಸ್ ಬೇರೆ ಏನಂದ್ರೆ ಲಾಜಿಸ್ಟಿಕ್ ಅಲ್ಲಿ ಬೇಸಿಕ್ ಆಗಿ ಇರ್ತದೆ ಒಂದ್ ಸ್ವಲ್ಪ, ಅದನ್ನ ಕೊಡೋದಿಲ್ಲ ಅವ್ರು ನಮ್ಗೆ. ಅಂಡ್ ನಾವು ಈ ಔಷಧಿ ಅಂದ್ರೆ ಒಂದು ಆಪ್ ಮೂಲಕ ನಾವು ಅದನ್ನ ಆರ್ಡರ್ ಮಾಡ್ಬೇಕಾಗ್ತದೆ. ಅವರು ವೆಬ್ಸೈಟ್ ಅಲ್ಲಿ ತೋರಿಸ್ತಾರೆ ಇದು ಇದೆ ಅಂತ. ಫಾರ್ ಎಕ್ಸಾಂಪಲ್ ಒಂದು ಆಂಟಿಬಯೋಟಿಕ್ ಅದು ಇದೆ ಅಂತ ತೋರಿಸ್ತದೆ. ನಾವು PHC ಅಲ್ಲಿ ಕೂತ್ಕೊಂಡು ಅದನ್ನ ಆರ್ಡರ್ ಮಾಡ್ತೀವಿ, ಸೆಂಟ್ರಲ್ ಲಾಜಿಸ್ಟಿಕ್ಸ್ ಕೊಡಿ ಅಂತ. ಬಟ್ ದೇ ಡು ನಾಟ್ ಸಪ್ಲೈ ದಟ್ ಬಿಕಾಸ್ ದೇ ಡೋಂಟ್ ಹ್ಯಾವ್ ದ ಸ್ಟಾಕ್. ಅವ್ರ ಹತ್ರ ಒಂದು 10 ಮಾತ್ರ ಇಟ್ಕೊಂಡು ಇದೆ ಅಂತ ತೋರಿಸ್ತಾರೆ. ಇದು ತೋರ್ಸೋದಕ್ಕೆ ಅವ್ರ ಹತ್ರ ಇದೆ ಅಷ್ಟೇ, ಕೊಡೋದಿಕ್ಕಿಲ್ಲ. ಆವಾಗ ಏನಾಗ್ತದೆ, ನಾವು ಆ ಔಷಧಿ ಬೇಕಂತ ಇದ್ರೂ ಕೂಡ ನಾವು ಹೊರಗೆ ಬೈ ಮಾಡ್ಲಿಕ್ಕೆ ಅಸಾಧ್ಯವಾಗ್ತದೆ. ಬಿಕಾಸ್ ಅಲ್ಲಿ ಇರೋದಂಥದ್ದು ನೀವು ಬೇರೆ ಯಾಕೆ ಪರ್ಚೇಸ್ ಮಾಡಿದ್ರಿ ಅಂತ ಬರ್ತದೆ. ಸೊ ಇಟ್ಸ್ ಎ ಡಬಲ್ ಎಡ್ ಸೋರ್ಡ್. ನಮಗೆ ಖರೀದಿ ಮಾಡ್ಲಿಕ್ಕೆ ನಮ್ಮಲ್ಲಿ ಹಣ ಇಲ್ಲ. ಫಸ್ಟ್ ಆಫ್ ಆಲ್ ಖರೀದಿ ಮಾಡಬೇಕು ಏನಾದ್ರು ಇದ್ರೂ ಕೂಡ ನಮ್ಗೆ ಆ ಔಷಧಿನ ಖರೀದಿ ಮಾಡ್ಲಿಕ್ಕೂ ಆಗೋದಿಲ್ಲ. ಇಟ್ ಈಸ್ ಇಂಪಾಸಿಬಲ್. ಯಾಕಂದ್ರೆ ಇಲ್ಲಿ ನಿಮ್ಗೆ ಲಾಜಿಸ್ಟಿಕ್ಸ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ, ನೀವು ಅಲ್ಲಿಂದ ತಗೊಳ್ಳಿ ಅಂತಾರೆ. ಬಟ್ ಆಕ್ಚುಲಿ ಇಟ್ಟೋದು ಅಲ್ಲಿ ಏನು ಇರೋದಿಲ್ಲ. ಇದು ಕಣ್ಣು ಕಟ್ಟಿ ನಮ್ಗೆ ಮಾಡ್ತಾ ಇರೋದಂಥದ್ದು ಬಹಳಷ್ಟು ಸಮಸ್ಯೆ. ಇದು ನಮ್ಮಲ್ಲ, ಇಡೀ ರಾಜ್ಯದಲ್ಲಿ ಆಗ್ತಾ ಇರೋದು ಇದೇ ಸೆಟಪ್. ಅಂಡ್ ದೇವ್ ಆಸ್ಕ್ಡ್ ಅಸ್ ಟು ವೇಟ್ ಟಿಲ್ ಏಪ್ರಿಲ್ ಆರ್ ಮೇ ಫಾರ್ ದ ಡ್ರಗ್ಸ್ ಟು ಕಮ್. 3 ತಿಂಗಳು ಇನ್ನ ಇದೇ ಸ್ಥಿತಿಯಲ್ಲಿ ಇದ್ರೆ ಪರಿಣಾಮ ಎಲ್ಲಿ ಆಗ್ತದೆ ಅಂತ ಗೊತ್ತಿಲ್ಲ, ಎಲ್ಲೆಲ್ಲಿ ಹೋಗ್ತದೆ ಅಂತಲೂ ಗೊತ್ತಿಲ್ಲ. ಸೊ ಜನಸಾಮಾನ್ಯರಿಗೆ ಖಂಡಿತವಾಗ್ಲೂ ಇದು ಬಹಳಷ್ಟು ಕಷ್ಟ ಕೊಡ್ತಾ ಇದೆ.